ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನೋಡಿ 5x5 ಬಂದು ಬಾರ್ಡರ್ ಡಿಸೈನ್ ಬೇಸ್ ಯಾವ ರೀತಿ ಹಾಕೋದು ಮತ್ತು ಹೈಟ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗುಂಡಿಯನ್ನು ಯಾವ ರೀತಿ ಹಾಕೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಮೊದಲಿಗೆ ನಾನು ಒಂದು ಹ್ಯಾಂಡಲ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ 7ನೇ ಲೈನಿನ ಮೇಲ್ಭಾಗದಲ್ಲಿ ಬಂದು 5ನೇ ನಾಟಿನ ಅಕ್ಕಪಕ್ಕಕ್ಕೆ ನಾನು ಹ್ಯಾಂಡಲ್ನ ಹಾಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ನೀವೇ ಹ್ಯಾಂಡಲ್ ಎಷ್ಟು ನೀಟಾಗಿ, ಎಷ್ಟು ಗ್ರಿಪ್ ಆಗಿ, ಎಷ್ಟು ದಪ್ಪವಾಗಿ ಬಂದಿದೆ ಅಂತ. ಇದು ಬಿಗ್ ಸೈಜ್ ಲಂಚ್ ಬ್ಯಾಗ್ ಆಗಿರೋದ್ರಿಂದ ನಾವು ಸ್ವಲ್ಪ ಹ್ಯಾಂಡಲ್ನ ದಪ್ಪವಾಗಿ ಅಥವಾ ಬಿಗಿಯಾಗಿ ಹಾಕೋಬೇಕಾಗುತ್ತೆ. ಮೊದಲಿಗೆ ನಾನು ಇನ್ನರ್ ವೈರ್ದು ಮೆಷರ್ಮೆಂಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 1 2 3 4. ನಾನಿಲ್ಲಿ 4 ಅಡಿ ಮೆಷರ್ಮೆಂಟಲ್ಲಿ 4 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಹ್ಯಾಂಡಲ್ ಹಾಕೋದಕ್ಕೆ ನಾನು ಇನ್ನರ್ ವೈರ್ ಆಗಿ 4 ಇನ್ನರ್ ವೈರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಬರೀ 2 ಇನ್ನರ್ ವೈರ್ನ ಯೂಸ್ ಮಾಡಿ ಹ್ಯಾಂಡಲ್ನ ಹಾಕಿದ್ದೆ. ಇದು ಬಿಗ್ ಸೈಜ್ ಲಂಚ್ ಬ್ಯಾಗ್ ಆಗಿರೋದ್ರಿಂದ ನಾನು 4 ಇನ್ನರ್ ವೈರ್ನ ಬಳಸಿ ನಾನು ಹ್ಯಾಂಡಲ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ನಾವು ಕಟ್ ಮಾಡಿರ್ತಕ್ಕಂಥ ಇನ್ನರ್ ವೈರ್ಸ್ನ ನೋಡಿ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ, ಅದೇ ರೀತಿ ನಾವು ಈ 7ನೇ ಲೈನಿನ ಮೇಲ್ಭಾಗಕ್ಕೆ ಬಂದು 5ನೇ ನಾಟಿನ ಅಕ್ಕಪಕ್ಕಕ್ಕೆ ನಾವು ಈ ವೈರ್ನ ಈ ರೀತಿ ತೂರಿಸ್ಕೊಂಡು ಸಮನಾಗಿ ವೈರ್ಸ್ಗಳಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಂತರ ನಾನು ಹ್ಯಾಂಡಲ್ ಹಾಕೋದಕ್ಕೆ ವೈರ್ ಮೆಷರ್ಮೆಂಟ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 1 ರಿವರ್ಸಲ್ಲಿ 2 ಮತ್ತು ಮುಂದೆಯಿಂದ 3 ಮತ್ತು ರಿವರ್ಸಲ್ಲಿ 4 ಮತ್ತು ಮುಂದೆಯಿಂದ 5 ಮತ್ತು ರಿವರ್ಸಲ್ಲಿ 5.25 ಅಡಿ ಮೆಷರ್ಮೆಂಟಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಹ್ಯಾಂಡಲ್ ಹಾಕೋದಕ್ಕೆ ನಾನು 3 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು 2 ವೈರ್ ಹ್ಯಾಂಡಲ್ ಆಗ್ತಾ ಇಲ್ಲ, 3 ವೈರ್ಸ್ ಹ್ಯಾಂಡಲ್ ಆಗ್ತಾ ಇದ್ದೇನೆ. 3 ವೈರ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಒಂದು ರೆಡ್ ಕಲರ್ ತಗೊಂಡಿದ್ದೇನೆ, 2 ಬ್ಲೂ ಕಲರ್ ವೈರ್ನ ತೆಗೆದುಕೊಂಡು ನೋಡಿ ಇವಾಗ ಇನ್ನರ್ ವೈರ್ಸ್ನ ತೂರಿಸ್ಕೊಂಡಿದ್ದೀವಿ ಅಲ್ವಾ, ಅದರ ಅಕ್ಕಪಕ್ಕಕ್ಕೆ ನಾವು ಈ ಮೆಷರ್ಮೆಂಟ್ ವೈರನ್ನು ಕೂಡ ನಾವು ತೂರಿಸ್ಕೊಂಡು ಎಳ್ಕೋಬೇಕಾಗತ್ತೆ ಮುಂದೆ. ನೋಡಿ, ನಾವು ತೂರಿಸಿರ್ತಕ್ಕಂಥ ಎಲ್ಲ ವೈರ್ಸ್ಗಳು ಕೂಡ ಸಮನಾಗಿ ಇರಬೇಕು. ಇನ್ನರ್ ವೈರ್ಸ್ ಕೂಡ ಸಮ ಇರಬೇಕು ಮತ್ತು ಹ್ಯಾಂಡಲ್ ಹಾಕೋದಕ್ಕೆ 3 ವೈರ್ಸ್ ಕಟ್ ಮಾಡಿದ್ದೀವಲ್ವ, ಎಲ್ಲವೂ ಕೂಡ ನಮಗೆ ಸಮನಾಗಿ ಇರಬೇಕು. ನೋಡಿ, ಈ ರೀತಿ ನಾವು ವೈರ್ಸ್ನ ತೂರಿಸ್ಕೊಂಡು ನೋಡಿ ಈ ರೀತಿ ರಬ್ಬರ್ನ ಹಾಕೊಳ್ಳೋದ್ರಿಂದ ಹ್ಯಾಂಡಲ್ನ ಹಾಕಬೇಕಾದ್ರೆ ನಿಮಗೆ ತುಂಬ ಈಸಿಯಾಗಿ ಹಾಕೋಬೋದು ಮತ್ತು ಗ್ರಿಪ್ಪಾಗಿ ಕೂಡ ಹ್ಯಾಂಡಲ್ ಕೂರುತ್ತೆ. ನೀವು ಈ ರೀತಿ ಇನ್ನರ್ ವೈರ್ಸ್ಗಳಿಗೆ ರಬ್ಬರ್ನ ಹಾಕೊಂಡು ಇಟ್ಕೊಳ್ಳಿ. ರಬ್ಬರ್ನ ಹಾಕಿ ಈ ರೀತಿ ಸ್ವಲ್ಪ ಜರುಗಿಸ್ಕೊಂಡು ವೈರ್ನ ಈ ರೀತಿ ಮಾಡ್ಕೊಳ್ಳಿ. ನಂತರ ನಾವು ಹ್ಯಾಂಡಲ್ ಹಾಕೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಮೊದಲಿಗೆ ರೆಡ್ ವೈರ್ನ ತೆಗೆದುಕೊಳ್ತಾ ಇದ್ದೇನೆ ಹ್ಯಾಂಡಲ್ನ ಹಾಕೋದಕ್ಕೆ. ನೋಡಿ, 2 ಕೈಯಲ್ಲೂ ಕೂಡ ಒಂದೊಂದು ವೈರ್ಸ್ ಬರಬೇಕಾಗುತ್ತೆ. ಇಂಟು ಅಥವಾ ಕತ್ರಿ ಶೇಪ್ ಅಥವಾ ಎಕ್ಸ್ ಶೇಪಲ್ಲಿ ನಾವು ಈ ರೆಡ್ ಕಲರ್ ವೈರ್ನ ಇಟ್ಕೊಂಡಿದ್ದೇವೆ. ಒಂದು ಎಡಭಾಗದಲ್ಲೇ ಬಂದಿದೆ, ಒಂದು ಬಲಭಾಗದಲ್ಲೇ ಬಂದಿದೆ. ಇವಾಗ ನಾವು ಎಡಭಾಗದಲ್ಲಿ ಇರ್ತಕ್ಕಂತಹ ಬ್ಲೂ ಕಲರ್ ವೈರನ್ನು ನಾವು ಮುಂದೆ ತರಬೇಕಾಗುತ್ತೆ. ನೋಡಿ, ನನ್ನ ಕೈಯನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಬರುತ್ತೆ ವೈರ್ಸ್ಗಳಂತ. ಎಡಭಾಗದಲ್ಲಿ ಇರ್ತಕ್ಕಂತಹ ಬ್ಲೂ ಕಲರ್ ವೈರನ್ನು, 2ನೇ ವೈರ್ ಏನಿದೆ ಬ್ಲೂ ಕಲರ್ ವೈರು, ಅದನ್ನು ನಾವು ಕೆಳಭಾಗದಿಂದ ಬಲಭಾಗಕ್ಕೆ ತರಬೇಕಾಗುತ್ತೆ. ನಂತರ ಬಲಭಾಗದಲ್ಲಿ ಇರ್ತಕ್ಕಂಥ ಬ್ಲೂ ಕಲರ್ ವೈರನ್ನು ನೋಡಿ ರೆಡ್ ಕಲರ್ ಮೇಲ್ಭಾಗದಲ್ಲಿ ಬಂದು ಬ್ಲೂ ಕಲರ್ ಕೆಳಭಾಗದಿಂದ ಎಡದ ಕಡೆ ಬಂದಿದೆ. ಅದೇ ರೀತಿ ಎಡಭಾಗದಲ್ಲಿ ಇರ್ತಕ್ಕಂತಹ ಬ್ಲೂ ಕಲರ್ ವೈರು ರೆಡ್ ಕಲರ್ ಮೇಲ್ಭಾಗದಿಂದ ಬ್ಲೂ ಕಲರ್ ಕೆಳಭಾಗದಲ್ಲಿ ಬಂದು ಬಲದ ಕಡೆಗೆ ಬಂದಿದೆ. ನೋಡಿ, ಇಷ್ಟೇ ಹ್ಯಾಂಡಲ್ ಹಾಕೋದಾಗಿರುತ್ತೆ. ನೋಡಿ, ಮತ್ತು ಬಲದ ಕಡೆಯಿಂದ ಇರ್ತಕ್ಕಂತಹ ಬ್ಲೂ ಕಲರ್ ವೈರು ರೆಡ್ ಕಲರ್ ಕೆಳಭಾಗದಿಂದ ಬಂದು ಬ್ಲೂ ಕಲರ್ ಮೇಲೆ ಬಂದು ಮತ್ತೆ ಬ್ಲೂ ಕಲರ್ ಕೆಳಗಡೆಯಿಂದ ಎಡದ ಕಡೆಗೆ ಬಂದಿದೆ. ಇಷ್ಟು ನಮಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ ಹ್ಯಾಂಡಲ್ನ ಹಾಕೋದಕ್ಕೆ. ನೀವು ಇದೊಂದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ನೀವು ಹ್ಯಾಂಡಲ್ನ ಹಾಕೋತಾ ಹೋಗ್ಬೋದು. ಇದನ್ನು ನೀವು ಸ್ವಲ್ಪ ಎಳೆದು ಟೈಟಾಗಿ ಇಟ್ಕೊಳ್ಳಿ ಹ್ಯಾಂಡಲ್ ಗ್ರಿಪ್ಪಾಗಿ ಬರಲಿಕ್ಕೆ. ನಂತರ ನಾವು ಬಲಭಾಗದಲ್ಲಿರೋ ರೆಡ್ ಕಲರ್ ವೈರನ್ನು ಹಿಂದೆಯಿಂದ ಬಳಸಿ ನೋಡಿ ಒಂದು ವೈರ್ನ ಬಿಡಬೇಕು, ರೆಡ್ ಕಲರ್ ವೈರ್ನ ಬಿಟ್ಟು ನಂತರ ಈ 2 ಬ್ಲೂ ಕಲರ್ ಏನಿದೆ ವೈರ್ ಮಧ್ಯಭಾಗದಿಂದ ಬಂದು ಬಲಭಾಗಕ್ಕೆ ಬಂದಿದೆ. ನಂತರ ಅಲ್ಲಿ ಬಿಟ್ಟಿದ್ದೀವಲ್ವ ರೆಡ್ ಕಲರ್ ವೈರು, ಅದನ್ನು ಮತ್ತೆ ಹಿಂದೆಯಿಂದ ಬಳಸಿ ನೋಡಿ ಒಂದು ವೈರ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ
ವೈರು ಮೇಲೆ ಬಂದಿದೆ. ಇದೇ ರೀತಿ ನಾವು ಎಡ ಕಡೆಯಿಂದ ಬಲದ ಕಡೆಯಿಂದ ಎಡದ ಕಡೆಗೆ ವೈರ್ಸ್ಗಳನ್ನ ನಾವು ಹಾಕೋತಾ ಹೋಗಬೇಕಾಗತ್ತೆ. ಒಂದು ವೈರ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ವೈರ್ಗಳು ಬರಬೇಕಾಗತ್ತೆ. ನೀವು ನನ್ನ ಕೈನ ಅಬ್ಸರ್ವ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕೈ ಮೂಮೆಂಟ್ಸ್ ಯಾವ ರೀತಿ ಹೋಗ್ತಾ ಇದೆ, ಯಾವ ವೈರ್ಸ್ ಮಧ್ಯದಿಂದ ಬರ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ, ವೈರ್ ಹಿಂದೆಯಿಂದ ಬಳಸಿ ಒಂದು ವೈರ್ನ ಬಿಟ್ಟು ಮತ್ತೆ 2 ವೈರ್ ಮಧ್ಯದಿಂದ ಮೇಲೆ ಬರಬೇಕು. ಅದೇ ರೀತಿ ನೋಡಿ, ಈಗ ಎಡದ ಕಡೆ ಬಿಟ್ಟಿರ್ತಕ್ಕಂಥ ವೈರು ಹಿಂದೆಯಿಂದ ಬಳಸಿ ಒಂದು ವೈರ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ಮೇಲೆ ಬರಬೇಕು. ನೋಡಿ, ಇದೇ ರೀತಿ ಲೆಫ್ಟ್ ಮತ್ತು ರೈಟು 2 ಕಡೆನೂ ಕೂಡ ಒಂದು ವೈರ್ನ ಬಿಟ್ಟು 2 ವೈರ್ ಮಧ್ಯದಿಂದ ವೈರ್ಸ್ನ ಮೇಲೆ ತರ್ತಾ ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ. ನಾನು ಪೂರ್ತಿಯಾಗಿ ಹಾಕಿ ನಿಮಗೆ ತೋರಿಸ್ತೇನೆ. ನೀವು ಕೈನ ಅಬ್ಸರ್ವ್ ಮಾಡ್ತಾಯಿರಿ. ನೋಡಿ, ಕೈನ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ಹಿಂದೆಯಿಂದ ವೈರ್ ಬಳಸಿ 2 ವೈರ್ ಮಧ್ಯದಿಂದ ಮೇಲೆ ಬರಬೇಕು. ಇದೇ ರೀತಿ ನಾವು ಪೂರ್ತಿ ವೈರ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ, ವೈರ್ಸ್ ಪೂರ್ತಿ ಕಂಪ್ಲೀಟ್ ಆಗೋ ತನಕ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾವು ಇನ್ನರ್ ವೈರ್ಸ್ನ ಕಟ್ ಮಾಡಿದ್ದೀವಿ ಅಲ್ವಾ, ಅದನ್ನು ನಾವು ಈ ರೀತಿ ರಬ್ಬರ್ನ ಎಳ್ಕೊಂಡು ಮುಂದಕ್ಕೆ ಅದ್ರ ಮೇಲಕ್ಕೆ ವೈರ್ಸ್ನ ನಾವು ಕವರ್ ಮಾಡಿಕೊಂಡು ನಾವು ಹ್ಯಾಂಡಲ್ನ ಹಾಕೋತಾ ಬರಬೇಕಾಗುತ್ತೆ. ಸ್ವಲ್ಪ ಟೈಟಾಗಿ ಎಳೆದು ನೀವು ವೈರ್ಸ್ನ ಹಾಕೊಳ್ಳಿ, ಗ್ರಿಪ್ಪಾಗಿ ಕೂರುತ್ತೆ ಹ್ಯಾಂಡಲು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಬೇರೆ ಬೇರೆ ಡಿಸೈನ್ಸ್ಗಳು, ಬ್ಯಾಗ್ಗಳು ಮತ್ತು ಹ್ಯಾಂಡಲ್ನ ಕೂಡ ತಿಳಿಸ್ಕೊಟ್ಟಿದ್ದೇನೆ. 2 ವೈರ್ ಹ್ಯಾಂಡಲು, ಇನ್ನರ್ ವೈರ್ನ ಬಳಸಿ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋಸ್ನ ನೋಡಿಲ್ಲ ಅಂತ ಅಂದರೆ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ, ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ನೋಡಿ, ಈಗ ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತಾ ಬಂದಿದೆ. ಇವಾಗ ನಾವು ಮೊದಲೇ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀವಲ್ವ, ಅದರ ಸಮಕ್ಕೆ ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ನಂದು ಹ್ಯಾಂಡಲ್ ಬಂದಿದೆ. ಈ ರೀತಿ ನಾವು ಸಮನ ಚೆಕ್ ಮಾಡಿಕೊಂಡು ನಾವು ಮೊದಲೇ ತೋರಿಸಿದ್ದೀವಲ್ವ ಲೈನ್ಸ್ನ ಬಿಟ್ಟು, ಅದೇ ರೀತಿ ನಾವು ಲೈನ್ಸ್ನ ಲೆಕ್ಕ ಮಾಡಿ ಮೇಲೆ ಬಂದು 5ನೇ ನಾಟಿನ ಅಕ್ಕಪಕ್ಕಕ್ಕೆ ನಾವು ಈ ವೈರ್ಸ್ಗಳನ್ನ ಹಾಕಬೇಕಾಗತ್ತೆ. ನೋಡಿ, ನಾವು 4 ಇನ್ನರ್ ವೈರ್ಸ್ನ ತೆಗೆದುಕೊಂಡು ಹಾಕೊಂಡಿದ್ದೀವಲ್ವ, ಈ ಕಡೆ ಸಮವಾಗಿ ಭಾಗ ಮಾಡಿಕೊಂಡು ನಾವು ವೈರ್ಸ್ಗಳನ್ನ ಈ ರೀತಿ ತೋರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ವೈರ್ಸ್ನ ತೋರಿಸ್ಕೊಂಡು ಮುಂದೆಯಿಂದ ಎಳ್ಕೋಬೇಕಾಗತ್ತೆ. ನೀಟಾಗಿ ತೋರಿಸ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ವೈರ್ಸನ್ನು. ನೋಡಿ, ಈ ರೀತಿ ನಾವು ಟೈಟಾಗಿ ವೈರ್ಸ್ನ ಎಳ್ಕೋಬೇಕಾಗತ್ತೆ. ಹ್ಯಾಂಡಲ್ ಗ್ರಿಪ್ಪಾಗಿ ಕೂರಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಈ ವೈರ್ಸ್ಗಳನ್ನ ನಾವು ನೋಡಿ ಈ ರೀತಿ ತೋರಿಸಿದ್ದೀನಿ ಅಲ್ವಾ, ಇದೇ ರೀತಿ ನಾವು ಹಿಂದೆ ನಾಟ್ಗೆ ನಾವು ವೈರ್ಸ್ನ ತೋರಿಸೋಣ. ನೋಡಿ, ನಾನು ಪೂರ್ತಿಯಾಗಿ ತೋರಿಸಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಮಿಕ್ಕಿರ್ತಕ್ಕಂಥ ಎಕ್ಸ್ಟ್ರಾ ವೈರ್ಸ್ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಯಾವ ರೀತಿ ಬ್ಯಾಕ್ ಫಿನಿಶಿಂಗ್ ಬಂದಿದೆ ಅಥವಾ ಹ್ಯಾಂಡಲ್ ಕೂಡ ಯಾವ ರೀತಿ ಗ್ರಿಪ್ಪಾಗಿ ಬಂದಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಇದು ಬಿಗ್ ಸೈಜ್ ಲಂಚ್ ಬ್ಯಾಗ್ ಆಗಿರೋದ್ರಿಂದ ಹ್ಯಾಂಡಲ್ ಕೂಡ ತುಂಬಾ ಬಿಗಿಯಾಗಿ ಗ್ರಿಪ್ಪಾಗಿ ಬಂದಿರುತ್ತೆ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಎಲ್ಲವೂ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ, ನಾನಿಲ್ಲಿ ಗುಂಡಿಯನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬೇಸು ಬಿಗ್ ಸೈಜು ಲಂಚ್ ಬ್ಯಾಗ್ ಆಗಿರೋದ್ರಿಂದ ಬೇಸ್ ಕೂಡ ಉದ್ದ ಇರೋದ್ರಿಂದ ನಾನು ಇಲ್ಲಿ 6 ನಾನು ಸೇಫ್ಟಿ ಬಟನ್ಸ್ನ ಇಲ್ಲಿ ಹಾಕೋತಾ ಇದ್ದೇನೆ. ನೋಡಿ, ಒಂದು ಲೈನನ್ನು ಬಿಟ್ಟು ನಾವು ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗಿರುತ್ತೆ. ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಯಾವ ರೀತಿ ಹಾಕೋದು ಅಂತ. ನಾನು ಇಲ್ಲಿ ಮೆಜರ್ಮೆಂಟನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಸ್ಕೇಲಲ್ಲಿ ಮೆಜರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಸೆಂಟಿಮೀಟ್ರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಗಲ ಬಂದು ನಮಗೆ 35 ಸೆಂಟಿಮೀಟರ್ ಬಂದಿದೆ ಅಗಲ. ಉದ್ದ ಬಂದು ನನಗೆ 17 ಸೆಂಟಿಮೀಟರ್ ಉದ್ದ ಬಂದಿದೆ. ಬೇಸಲ್ಲಿ ಅಗಲ ಬಂದು 35 ಸೆಂಟಿಮೀಟರ್ ಮತ್ತು ಉದ್ದ ಬಂದು 17 ಸೆಂಟಿಮೀಟರ್ ಬಂದಿದೆ. ಇನ್ನು ಎತ್ತರನ ನೋಡೋದಾದರೆ 26 ಸೆಂಟಿಮೀಟರ್ ಎತ್ತರ ನನಗೆ ಬಂದಿದೆ. ನೀವು ಇಂಚಲ್ಲಾದರೂ ಮೆಜರ್ಮೆಂಟ್ ಮಾಡ್ಬೋದು, ನಾನಿಲ್ಲಿ ಸೆಂಟಿಮೀಟ್ರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಇದು ಬಿಗ್ ಸೈಜ್ ಲಂಚ್ ಬ್ಯಾಗ್ ಆಗಿರುತ್ತೆ. ಇದನ್ನು ಮಾರ್ಕೆಟ್ ಬ್ಯಾಗ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ.
ವೈರ್ಸ್ಗಳು ಕೂಡ ಎಷ್ಟು ಗ್ರಿಪ್ಪಾಗಿ ಕೂತಿದೆ ಮತ್ತು ನಾಟ್ಸ್ಗಳು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ, ನನಗಿದೊಂದು ಆರ್ಡರ್ ಇತ್ತು ಬ್ಯಾಗು, ಇದೇ ಕಲರ್ ವೈರಲ್ಲಿ ಇದೇ ಥರ ಕಾಂಬಿನೇಷನಲ್ಲಿ ಇದೇ ಡಿಸೈನಲ್ಲಿ ಬೇಕು ಅಂತ. ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಪ್ರೈಸ್ ಏನಾದರೂ ಬೇಕು ಅಥವಾ ಪ್ರೈಸ್ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ, ಬ್ಯಾಗ್ಸ್ಗಳಿಗೆ ಎಷ್ಟೆಷ್ಟು ಪ್ರೈಸು ಅನ್ನೋದು ನಿಮಗೆ ತಿಳ್ಕೋಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೇನೆ. ಈಗ ನಾನು ಸಾಕಷ್ಟು ವೆರೈಟಿ ಡಿಸೈನ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಎಲ್ಲ ವೀಡಿಯೋಸ್ನೂ ಕೂಡ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.